ಮಾತುಕತೆಯಲ್ಲೇ ಬಗೆಹರಿಸ್ಕೊಳ್ಳೋದು. ಆಯಿತು ಆಗಿದ್ದಾಯಿತು ಎಲ್ಲರೂ ಒಂದಾಗಿರೋಣ ಅಂತ ಅನ್ನೋದು. ಮತ್ತೆ ಒಂದು ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಅಟ್ಯಾಕ್ ಮಾಡೋದು. ದೇಶ ಮುಖ್ಯ. ದೇಶದಲ್ಲಿರೋ ಒಬ್ಬ ಆರ್ಮಿನೂ ಒಂದೊಂದು ಮನೆ ಮಗ ಫಸ್ಟು ಮನೆ ಮಗನ ಉಳಿಸ್ಕೊಬೇಕು. ಯುದ್ಧ ಮಾಡಬೇಕು ಅಂತಂದರೆ ಇನ್ನೊಂದ್ಸಲಿ ಯಾರು ನಮ್ಮ ಭಾರತ ದೇಶಕ್ಕೆ ಒಬ್ರು ಹೆಸರು ಎತ್ತಬೇಕಂದ್ರೆ ಭಯ ಆಗಬೇಕು. ನಮ್ಮ ಅಭಿಪ್ರಾಯ ಏನು ಅಂತಂದರೆ ಫಸ್ಟು ಭಾರತದಲ್ಲಿರೋ ಹಿಂದೂಗಳೆಲ್ಲ ಒಂದೇ ಅಂತ ಇರಬೇಕು. ಬ್ರಾಹ್ಮಣರು ಜನವಾರ ಹಾಕಿದ್ದಾರೆ ಅಂದ್ಬಿಟ್ಟು ಬೇರೆ ಯಾವ ಜಾತಿಯವರು ಅವ್ರ ಪರವಾಗಿರಲ್ಲ. ಇಲ್ಲ ಬೇರೆ ಕ್ಯಾಸ್ಟ್ ಅವ್ರಿಗೆ ಏನೋ ತೊಂದರೆ ಆದರೆ ಇನ್ನೊಬ್ಬರು ಬರಲ್ಲ. ಫಸ್ಟು ಭಾರತದಲ್ಲಿ ಹಿಂದೂಗಳೆಲ್ಲ ಒಂದಾಗಿರಬೇಕು. ಇವಾಗ ಇಂಡಿಯಾ ಪಾಕಿಸ್ತಾನ ಅಂತ ಮೊದಲಿಂದನೂ ಯುದ್ಧ ಅದು ಇದು ಅಂತ ಅವ್ರು ಬರ್ತಾನೆ ಇದ್ರು. ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಮ್ಮವರು ಆರ್ಮಿಯವ್ರನ್ನ ಏನಾದರೂ ಅವರು ಸಾಯಿಸಿದಾಗ ಮಾತುಕತೆಯಲ್ಲೇ ಬಗೆಹರಿಸ್ಕೊಳ್ಳೋದು. ಆಯಿತು ಆಗಿದ್ದಾಯಿತು ಎಲ್ಲರೂ ಒಂದಾಗಿರೋಣ ಅಂತ ಅನ್ನೋದು. ಮತ್ತೆ ಒಂದು ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಅಟ್ಯಾಕ್ ಮಾಡೋದು. ಆದರೆ ಮೋದಿಯವ್ರನ್ನ ಭಾರತದಲ್ಲಿ ಹಿಂದೂಗಳು ಏನಕ್ಕೆ ಅವ್ರಿಗೆ ವೋಟ್ ಹಾಕಿ ಗೆಲ್ಲಿಸಿದ್ದಾರೆ ಅಂತಂದರೆ ಮೊದಲು ದೇಶ ಮುಖ್ಯ. ದೇಶದಲ್ಲಿರೋ ಒಬ್ಬ ಆರ್ಮಿನೂ ಒಂದೊಂದು ಮನೆ ಮಗ ಫಸ್ಟು ಮನೆ ಮಗನ ಉಳಿಸ್ಕೊಬೇಕು. ಇಷ್ಟು ವರ್ಷ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆ ಥರ ಕೆಲಸ ಆಗ್ತಾರಿಲ್ಲ. ಈಗ ಯಾವುದೇ ಮಗ ಒಬ್ಬ ಯೋಧ ಸಾವನ್ನಪ್ಪಿದ್ರೆ ಅವ್ನು ಪ್ರತಿಯೊಬ್ಬ ಮನೆ ಮಗನ. ಈಗ ಮೋದಿಯವ್ರಿಗೆ ವೋಟ್ ಹಾಕಿರೋದು ಅದಕ್ಕೇ. ಫಸ್ಟು ದೇಶ ಕಾಯೋದಕ್ಕೆ. ಒಬ್ಬ ಯೋಧನೂ ಸಾಯಬಾರ್ದು, ಭಾರತದಲ್ಲಿರೋ ಒಬ್ಬ ಪ್ರಜೆನೂ ಸಾಯಬಾರ್ದು, ಎಲ್ಲರೂ ಸುಖವಾಗಿ ಸಂತೋಷವಾಗಿರೋದಕ್ಕೆ ಮೋದಿಗೆ ವೋಟ್ ಹಾಕಿರೋದು. ಅವ್ರು ಯುದ್ಧ ಮಾಡಬೇಕು. ಇನ್ನೊಂದ್ಸಲಿ ಅವರು ಪಾಕಿಸ್ತಾನದವರು ಭಿಕ್ಷೆ ಬೇಡೋ ದೇಶ. ನಮ್ಮ ದೇಶಕ್ಕೆ ಭಿಕ್ಷೆ ಹಾಕೋರು ನೋಡಿದ್ರೆ ಎದುರ್ಕೊಳ್ಬೇಕು. ಆ ಥರ ನಮ್ಮ ಮೋದಿಯವರು ನಮ್ಮ ದೇಶಕ್ಕೋಸ್ಕರ ಯುದ್ಧ ಮಾಡಬೇಕು ಅಂತಂದರೆ ಇನ್ನೊಂದ್ಸಲಿ ಯಾರು ನಮ್ಮ ಭಾರತ ದೇಶಕ್ಕೆ ಒಬ್ರು ಹೆಸರು ಎತ್ತಬೇಕಂದ್ರೆ ಭಯ ಆಗಬೇಕು. ಈಗ ನೋಡಿ ಬೇರೆ ಬೇರೆ ದೇಶದಲ್ಲೆಲ್ಲ ಯುದ್ಧ ಆದಾಗ ಪಾಕಿಸ್ತಾನದವರೇ ರಷ್ಯಾದಲ್ಲಿ ಯುದ್ಧ ಆದಾಗ ಪಾಕಿಸ್ತಾನದವರೇ ಪಾಕಿಸ್ತಾನಕ್ಕೆ ಬರೋದಕ್ಕೇ ಅವ್ರಿಗಾಗಿಲ್ಲ. ಮೋದಿ ಹೆಸರು ಹೇಳ್ಕೊಂಡು ಬಂದಿದ್ದಾರೆ. ಅಂಥ ದೇಶ ನಮ್ಮ ದೇಶ. ಮೋದಿಯವರು ಈ ಸಲ ಅವ್ರ ಮೇಲೆ ಯುದ್ಧ ಮಾಡಿದ್ರೆ ಇನ್ನೊಂದ್ಸಲಿ ಯಾರು ಉಗ್ರಗಾರ ಮೇಲೆ ಒಬ್ರು ನಮ್ಮ ಭಾರತದ ಯೋಚನೆ ಮಾಡಬೇಕು. ಇವ್ರು ಮುಟ್ಟಬೇಕಾ ಮುಟ್ಟಬಾರ್ದು ಅನ್ನೋದು ಇಡೀ ಎಲ್ಲ ಕಂಟ್ರಿನೂ ಯೋಚನೆ ಮಾಡಬೇಕು. ಆ ಥರ ಮೋದಿಯವರು ಮುಂದಕ್ಕೆ ಕ್ರಮ ತಗೊಂಡು ಯಾವ ಕಾರಣಕ್ಕೆ ಅವಶ್ಯಕತೆ ಇಲ್ಲ ಅನ್ನೋ ಥರ ಸಿದ್ದರಾಮಯ್ಯ ಅವರು ಮಾತಾಡಿದ್ರು. ಯುದ್ಧ ಅವಶ್ಯಕತೆ ಇಲ್ಲ ಸರ್. ನೋಡಿ ಸರ್, ಸಿದ್ದರಾಮಯ್ಯ ಅವರು ಇದಕ್ಕಿಂತ ಮುಂಚೆ ಅದೇನೋ ಅವ್ರ ಪಕ್ಷದಲ್ಲಿ ಒಬ್ರನ್ನ ಇದು ಮಾಡಿದಾಗಲಿ ಇಲ್ಲ ಹಿಂದೂಗಳ ಮೇಲೆ ಏನಾದರೂ ಆದಾಗಲೂ ಹೋಗ್ಲಿ ಬಿಡಿ ಎಲ್ಲರೂ ಒಂದಾಗಿರೋಣ ಅಂತಾರೆ. ಅದೇ ಬೇರೆಯವ್ರ ಧರ್ಮದ ಮೇಲೆ ಏನಾದರೂ ಆದರೆ ಅವ್ರ ಮೇಲೆ ಎಲ್ಲ ಥರ ಕ್ರಮ ತಗೊಳ್ಳೋದು. ಹಿಂದೂಗಳನ್ನೇನಾದರೂ ಹೋರಾಟ ಮಾಡೋಕ್ಕೆ ಶಾಂತಿ ಹೋರಾಟ ಮಾಡೋಕ್ಕೆ ಹೋದ್ರೂ ಅವ್ರನ್ನೆಲ್ಲ ಬಂಧಿಸೋದು. ಅದೇ ಬೇರೆ ಧರ್ಮದವರು ಹಿಂದೂಗಳ ಮೇಲೆ ಏನೇ ಮಾಡಿದ್ರು ಅವ್ರ ಸರ್ಕಾರ ಬಂದಿದ ತಕ್ಷಣ ಅಷ್ಟೂ ವಜಾ ಮಾಡಿಬಿಡ್ತಾರೆ. ಎಲ್ಲರನ್ನೂ ಬಿಡುಗಡೆ. ಅಮಾಯಕರು ಅಂದರೆ ಹಿಂದೂಗಳು ಅಂದ್ರೇ ಶಾಂತವಾಗಿರೋದು. ನಾವು ಯಾರ ಮೇಲೆ ಯುದ್ಧಕ್ಕೂ ಹೋಗಲ್ಲ, ಯಾರು ಗಲಾಟೆಗೂ ಹೋಗಲ್ಲ. ಎಲ್ಲರೂ ಒಂದಾಗಿರಬೇಕು ಅಂತ ಬಯಸೋರೆ ಹಿಂದೂಗಳು. ಆದರೆ ನಮ್ಮ ಮೇಲೆ ಏನಾದರೂ ತೊಂದರೆ ಬಂದಾಗ ನಾವೇನು ಬೇರೆಯವ್ರ ಥರ ಗಲಾಟೆ ಮಾಡೋದು, ಹೊಡೆಯೋದು, ಅದೆಲ್ಲ ಬೆಂಕಿ ಹಚ್ಚೋದು ಅದೆಲ್ಲ ಮಾಡಲ್ಲ. ಶಾಂತವಾಗಿ ಹೋರಾಟ ಮಾಡೋಕ್ಕೂ ಕಾಂಗ್ರೆಸ್ ಸರ್ಕಾರ ಬಿಡಲ್ಲ. ಏನು ಕಾರಣ? ಅದು ನಿನ್ನೆ ಮನೆದಲ್ಲ, ಸ್ವತಂತ್ರ ಬರೋಕ್ಕೆ ಮುಂಚೆನೂ ಅಷ್ಟೇ, ಸ್ವತಂತ್ರ ಬಂದ ಮೇಲೆ ಅಷ್ಟೇ. ಅವ್ರ ಪಕ್ಷ ಅನ್ನೋದೇ ಅದಕ್ಕೋಸ್ಕರನೇ ಇರೋದು. ಕಾಂಗ್ರೆಸ್ ಬಂದು ಮುಸ್ಲಿಮರನ್ನು ನಂಬ್ಕೊಂಡು ನಡೆಸ್ತಿದ್ದಾರೆ ಮುಸ್ಲಿಮ್ಸ್ ಅವರು ಅನ್ನೋದಕ್ಕಿಂತ ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಏನು ನಾನೇನು ಒಬ್ಬನೇ ಹೇಳಬೇಕು ಅನ್ನೋದೇನಿಲ್ಲ, ಅದು ಪ್ರತಿಯೊಬ್ಬರು ಗೊತ್ತಿರೋ ವಿಷಯನೇ. ಆದರೆ ನಮ್ಮವ್ರು ಹಿಂದೂಗಳೇನು ಅಂತಂದರೆ ಈಗ ಯಾವುದೋ ಉಚಿತ ಭಾಗ್ಯನೋ ಇಲ್ಲ ಏನೋ ಒಂದು ಕೊಡ್ತಾರೆ. ನಮ್ಗೆ 70 ವರ್ಷ ಇನ್ನೂ ನಾವು ಹಿಂಗೆ ಇದ್ದೀರಿ ಅಂತಂದರೆ ಇವಾಗ ನೋಡಿ ಶಿವಾಜಿ ಮಹಾರಾಜ್ ಆಗ್ಬೋದು, ರಾಜರ ಕಾಲದಲ್ಲಿ ಇರ್ಬೋದು, ಸ್ವತಂತ್ರ ಬಂದ ಮೇಲೆ ಇರ್ಬೋದು, ಬರೀ ಹಿಂದೂಗಳ ಮೇಲೇ ದೌರ್ಜನ್ಯ ಆಗ್ತಾನೇ ಇದೆ. ನಮ್ಮವ್ರು ಏನಂದರೆ ಇವತ್ತು ನೋಡಿ ನನ್ನ ಮನೇಲಿ ಯಾರಾದರೂ ಹೆಣ್ಮಕ್ಳು ಸಾಯಿಸಿದ್ರೆ ಪಕ್ಕದ ಮನೆಯವ್ರು ಕೇಳ್ತಾರೆ, ಅವ್ರ ಮನೇಲಿ ತಾನೆ, ನಮ್ಮ ಮನೆಯವ್ರ ಹೆಣ್ಮಕ್ಳಿಗೆ ನೋಡಮ್ಮ ನೀನು ಹುಷಾರಾಗಿ ಹೋಗಿ ಹುಷಾರಾಗಿ ಬಾಮ್ಮ ಅಂತಾರೆ. ನಮ್ಮ ಮನೇಲಿ ಅವ್ರ ಮನೇಲಿ ಆಗಲ್ವಲ್ಲ. ಹಂಗೇ ನಮ್ಮ ಹಿಂದೂಗಳು. ಎಲ್ಲೋ ಒಂದು ಕಡೆ ಆದರೆ ಇವಾಗ ಮಂಗಳೂರಲ್ಲಿ ಏನಾದರೂ ಆಯ್ತಂದರೆ ಮಂಗಳೂರು ತಾನೆ, ಬೆಂಗಳೂರಲ್ಲಿ ಏನೂ ಆಗಿಲ್ಲ ಅಂತಾರೆ. ಬೆಂಗಳೂರಲ್ಲಾದರೆ ಹಂಗೆ ಬರೀ ಹಿಂದೂಗಳು ಈ ಹೋರಾಟಗಾರರು ಇದ್ದಾರಲ್ಲ ಅವ್ರು ಮಾತ್ರ ಬರ್ಬೇಕು ಬೀದಿಗೆ. ನಾನೂ ಬರಲ್ಲ, ಇನ್ನೊಬ್ರು ಬರಲ್ಲ. ಅವ್ರಿಗೆ ಮಾತ್ರನೇ ಭಾರತ ಇರೋದು, ಬೇರೆ ಯಾರು ಹಿಂದೂಗಳಿಗೆ ಇಲ್ವಾ? ನಾವೆಲ್ಲ ಫಸ್ಟು ಹಿಂದೂಗಳು. ಈ ಜಾತಿ ಅನ್ನೋದು ಏನಕ್ಕೆ ನನ್ನ ಅನಿಸಿಕೆ ಏನು ಅಂತಂದರೆ, ಜಾತಿ ಅನ್ನೋದು ನಮಗೇನಾದರೂ ಸರ್ಕಾರದಿಂದ ಸವಲತ್ತು ಇಲ್ಲ ನಾವು ಇಂಥದ್ದು ಅಂತ ID ಪ್ರೂಫ್ ಮಾಡ್ಕೊಳ್ಳೋದಕ್ಕೆ ಮಾತ್ರ, ಅಲ್ಲಿ ಮಾತ್ರ ನಾವು ಜಾತಿ ಹೇಳಬೇಕು. ಅದರಿಂದ ಆಚೆ ಬಂದಿದ ತಕ್ಷಣ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದೇ ಅಂತ ಇರಬೇಕು. ಈಗ ನೋಡಿ ನಾನು ನಾಮ ಹಾಕ್ಕೊಂಡಿದ್ದೀನಿ. ನೀವು ಇಸ್ಕಾನ್ಗೆ ಹೋಗ್ತೀರಾ, ಕೃಷ್ಣನ ಭಕ್ತರ,
ಇಲ್ಲ ಆ ಥರ ಹೇಳ್ತಾರೆ. ಈ ನಾಮ ಆದ್ರೆ ಹಾಕೊಂಡ್ರು, ಪಟ್ಟೆ ಆದ್ರೆ ಹಾಕೊಳ್ಳಿ, ಏನಾದರೂ ಹಾಕೊಳ್ಳಿ, ಹಿಂದೂ ಅನ್ನೋದು ಯಾರಿಗೂ ಭಾವನೆಗೆ ಬರಲ್ಲ. ನನ್ನ ಮನೇಲಿ ಏನಾದರೂ ಬೆಂಕಿ ಬಿದ್ದರೆ ಬೇರೆಯವ್ರು ಇದಿಲ್ಲ. ಆ ಥರ ಅದನ್ನೆಲ್ಲ ಬಿಟ್ಬಿಟ್ಟು ನಾವೆಲ್ಲ ಒಂದಾಗಿದ್ದರೆ ಮುಂದಕ್ಕೆ ನಮ್ಮ ದೇಶದಲ್ಲಿ ನಾವು ಇವಾಗ ನೋಡಿ, ಅವರು ಮೊನ್ನೆ ಮಂಜುನಾಥ್ ಅನ್ನೋರನ್ನ ಸಾಯಿಸಿದ್ರಲ್ಲ, ಅದನ್ನು ನೋಡಿ ನೀನು ಹಿಂದೂನ ಅಂತ ಚೆಕ್ ಮಾಡಿ ಸಾಯಿಸಿದಾರಂತೆ. ಅವ್ರು ಯಾರು ಧರ್ಮ ಅಂತ ಕೇಳಿ ಸಾಯಿಸಿಲ್ಲ. ಜಾತಿ ಕೇಳಿಲ್ಲ. ಅದರಲ್ಲೂ ಆ ಅಮ್ಮ ಹೇಳ್ತಾ ಇದ್ದಾರೆ, ಭಾರತದಲ್ಲಿ ಹುಟ್ಟಿ ಭಾರತ ಪ್ರಜೆ ಆಗಿ ನಾವು ನಾಯಿ ಥರ ಬದುಕ್ತಾ ಇದ್ದೀರಿ ಅಂತ. ಅವ್ರಿಗೆ ನೋವು ಅವ್ರಿಗೆ ಗೊತ್ತು, ನನಗೆ ಗೊತ್ತಾಗಲ್ಲ ನೋವು. ಯಾಕಂದರೆ ನನ್ನ ಮನೇಲಿ ಆಗಿಲ್ವಲ್ಲ, ನನ್ನ ನೋವು ಗೊತ್ತಾಗಲ್ಲ. ನನ್ನ ಮನೆಗೆ ಆದಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ಅದನ್ನ ಅರ್ಥ ಮಾಡಿಕೊಂಡು ನಾವೆಲ್ಲ ಒಂದೇ ಅಂದ್ಕೊಂಡು ಯಾವ ಥರ ನಡಿಬೇಕು ಅನ್ನೋದು ತಿಳ್ಕೊಂಡು ನಡೆದ್ರೆ ಮುಂದಕ್ಕೆ ಎಲ್ಲರೂ ಚೆನ್ನಾಗಿರ್ತೀರಿ. ಅದು ಹಿಂದೂ ಆಗಲಿ, ಮುಸ್ಲಿಮ್ಸ್ ಆಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ನಾವೆಲ್ಲ ಒಂದಾಗಿ ಇಲ್ಲಿ ಚೆನ್ನಾಗಿರ್ತೀರಿ. ಅದು ಬಿಟ್ಬಿಟ್ಟು ಅವ್ನು ಯಾರೋ ನಾವ್ಯಾರೋ ಅಂದ್ಕೊಂಡಿದ್ರೆ ಮುಂದಕ್ಕೆ ತುಂಬ ತೊಂದರೆ ಆಗುತ್ತೆ. ಯಾಕಂದರೆ ಎಲ್ಲರೂ ನೋಡಿ ನೋಡಿ ಮರ್ತೋಗೋದು ಜಾಸ್ತಿ ಜನ. ನಿನ್ನೆ ಆಯಿತಾ, 2 ದಿವಸ ಹೋಯ್ತ ತಕ್ಷಣ ಹೊಸ ನ್ಯೂಸ್ ಬರುತ್ತೆ ಟಿ ವಿಲಿ ಅದ್ರ ಬಗ್ಗೆ, ಮತ್ತು ಅದು ಮುಗಿತಾ ಇನ್ನೊಂದು ಯಾವುದೋ ಹೊಸ ನ್ಯೂಸ್ ಬರುತ್ತೆ. ಏನೇ ಮರ್ತರೂ ನಾವೆಲ್ಲ ಹಿಂದೂ ಅನ್ನೋದು ಮಾತ್ರ ನನ್ನ ರಿಕ್ವೆಸ್ಟು. ನಾವೆಲ್ಲ ಹಿಂದೂ ಅನ್ನೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಬ್ರಾಹ್ಮಣರಿಗಾಗಲಿ ಬೇರೆ ಜಾತಿಗಾಗಲಿ ಯಾರಾಗಲಿ ಹಿಂದೂ ಅನ್ನೋದಕ್ಕೆ ಎಲ್ಲರೂ ಬರಬೇಕು. ಬರೀ ಕನ್ನಡದಲ್ಲಿ ಬಂದಾಗ ಕನ್ನಡ ರಕ್ಷಣಾ ವೇದಿಕೆ, ಹಿಂದೂ ಧರ್ಮ ಬಂದಾಗ ಹಿಂದೂ ಸಂಘಟನೆ, ಸೀಮಿತ ಆಗ್ಬಾರ್ದು. ಒಂದಕ್ಕೆ ಇರಬಾರ್ದು. ಯಾರೋ ಒಬ್ಬ ಹೋರಾಟ ಮಾಡ್ತಾನೆ ಅಂದರೆ ಒಂದು 5 ನಿಮಿಷ 2 ನಿಮಿಷ ಅವ್ರ ಜೊತೆಲಿ ಇದ್ಬಿಟ್ಟು ನಿಂತ್ಕೊಂಡು ಹೋಗೋಣ ಮುಂದಕ್ಕೆ. ಇವಾಗೆಲ್ಲೋ ಕಾರ್ಪೊರೇಷನ್ ಅಲ್ಲಿಲ್ಲೂ ಮಾಡಿದಾಗ 1 ನಿಮಿಷ ನಿಂತ್ಕೊಂಡು ಅವ್ರ ಜೊತೆಲಿ ಇದ್ದು ಹೋದರೆ ಒಂದು 10 ಜನ ಆ ಥರ ಸೇರಿದಾಗ ನಾವೆಲ್ಲ ಒಂದೇ ಆಗಿರುತ್ತೆ, ಒಗ್ಗಟ್ಟಾಗಿರುತ್ತೆ. ಫಸ್ಟು ಅದನ್ನು ಕಲಿಬೇಕು ಹಿಂದೂಗಳು. ಅದೇ ಬೇರೆ ಧರ್ಮದವರಾದರೆ ಎಷ್ಟು ಜನ ಬರ್ತಾರಂದರೆ, ಅವ್ರದ್ರಲ್ಲೂ ಬೇರೆ ಧರ್ಮದಲ್ಲೂ ಎಷ್ಟೋ ಜಾತಿಗಳಿದೆ. ಅವ್ರದ್ರಲ್ಲಿ ಎಷ್ಟೋ ಜಾತಿಗಳಿದ್ರು ಅವರೆಲ್ಲ ಒಂದೇ ಧರ್ಮ. ನಮ್ಮದ್ರಲ್ಲಿ ನೀನು ಅವನ ಜರ ಲಿಂಗಾಯತರ, ಬ್ರಾಹ್ಮಣ, ಇವನು ಅವನು ಅಂದ್ಕೊಂಡೇ ತುಂಬ ಎಲ್ಲ ಬಿಡಬೇಕು. ಅದೇನಿದ್ರು ಗೋರ್ಮೆಂಟಲ್ಲಿ ನಾವು ಪ್ರೂಫ್ ತೋರ್ಸೋದಕ್ಕೆ ಮಾತ್ರ ಇಟ್ಕೊಳ್ಬೇಕೆ ಹೊರತು ಅದು ಬಿಟ್ಟು ಬೇರೆ ಎಲ್ಲದರಲ್ಲೂ ನಾವು ಹಿಂದೂ ಅಷ್ಟೇ. ಬೀಟ್ಲೆಸ್ ಕರ್ನಾಟಕ.